ನಮಸ್ಕಾರ. ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿಗೂ ಮತ್ತು ಅತ್ಯಂತ ಬಡ ವ್ಯಕ್ತಿಗೂ ಸಮಾನವಾಗಿ ಸಿಗುವ ಏಕೈಕ ವಸ್ತು ಯಾವುದು ಗೊತ್ತೇ? ಅದುವೇ ಸಮಯ. ಆದ್ರೆ ಒಬ್ಬ ಗೆಲ್ಲುತ್ತಾನೆ, ಇನ್ನೊಬ್ಬ ಸೋಲುತ್ತಾನೆ. ವ್ಯತ್ಯಾಸವಿರುವುದು ಅವರು ಸಮಯವನ್ನು ಬಳಸುವ ರೀತಿಯಲ್ಲಿ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಕಳೆದುಹೋದ ಹಣವನ್ನು ಮತ್ತೆ ಗಳಿಸಬಹುದು, ಕಳೆದುಹೋದ ಜ್ಞಾನವನ್ನು ಮತ್ತೆ ಪಡೆಯಬಹುದು, ಆದರೆ ಕಳೆದುಹೋದ ಸಮಯವನ್ನು ಸತ್ತರೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಸಮಯವನ್ನು ವ್ಯರ್ಥ ಮಾಡುವುದು ಎಂದರೆ ನಿಮ್ಮ ಯಶಸ್ಸನ್ನು ನೀವೇ ಕೊಲ್ಲುವುದು ಎಂದರ್ಥ. ಇಂದು ನಾವು ಸಮಯವನ್ನು ಗೆದ್ದು ಸಾಧಕರಾಗಲು ಚಾಣಕ್ಯರು ನೀಡಿದ 3 ಅದ್ಭುತ ಸೂತ್ರಗಳನ್ನು ತಿಳಿಯೋಣ. ಮೊದಲನೇ ಸೂತ್ರ, ಸರಿಯಾದ ಕಾಲವನ್ನು ಗುರುತಿಸಿ. ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ಒಂದು ಪ್ರಮುಖ ಪ್ರಶ್ನೆಯನ್ನು ಕೇಳುತ್ತಾರೆ. ಕಹ ಕಾಲಹ ಅಂದರೆ ಈಗಿನ ಸಮಯ ಎಂತಹುದು? ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿ ಹೇಗಿದೆ? ಇದು ಕೆಲಸ ಆರಂಭಿಸಲು ಸರಿಯಾದ ಸಮಯವೇ ಅಥವಾ ಇದು ಶಾಂತವಾಗಿ ಕಾಯುವ ಸಮಯವೇ? ಯಾರು ಸಮಯದ ನಾಡಿಯನ್ನು ಹಿಡಿಯುತ್ತಾರೋ ಅವರಿಗೆ ಗೆಲುವು ಸುಲಭ. ಅಕಾಲದಲ್ಲಿ ಮಾಡುವ ಕೆಲಸವು ಎಷ್ಟು ಶ್ರಮಪಟ್ಟರೂ ಫಲ ನೀಡುವುದಿಲ್ಲ. ಸರಿಯಾದ ಕೆಲಸವನ್ನು ಸರಿಯಾದ ಸಮಯದಲ್ಲಿ ಮಾಡುವುದೇ ಜಾಣ್ಮೆ. ಎರಡನೇ ಸೂತ್ರ, ಕ್ಷಣವನ್ನು ವ್ಯರ್ಥ ಮಾಡಬೇಡಿ. ಚಾಣಕ್ಯರ ಕಟುಸತ್ಯವೊಂದಿದೆ, ಸೋಮಾರಿಗಳಿಗೆ ವರ್ತಮಾನವಿಲ್ಲ, ಭವಿಷ್ಯವೂ ಇಲ್ಲ. ಯಾವ ವ್ಯಕ್ತಿ ನಾಳೆ ಮಾಡೋಣ ಎಂದು ಕೆಲಸವನ್ನು ಮುಂದೂಡುತ್ತಾನೋ ಅವನು ತನ್ನ ಜೀವನದ ಅಮೂಲ್ಯ ಕ್ಷಣಗಳನ್ನು ಕದಿಯುತ್ತಿದ್ದಾನೆ. ಕ್ಷಣಶಃ ಕಣಶ್ಚೈವ ವಿದ್ಯಾರ್ಥಂ ಅರ್ಥಂ ಚ ಸಾಧಯೇತ್ ಅಂದರೆ ಪ್ರತಿಯೊಂದು ಕ್ಷಣವನ್ನು ಜ್ಞಾನಕ್ಕಾಗಿ ಮತ್ತು ಪ್ರತಿಯೊಂದು ಕಣವನ್ನು ಹಣದ ಉಳಿತಾಯಕ್ಕಾಗಿ, ಸಂಪತ್ತಿಗಾಗಿ ಬಳಸಬೇಕು. ಕ್ಷಣವನ್ನು ನಿರ್ಲಕ್ಷಿಸುವವನು ವಿದ್ಯಾವಂತನಾಗಲಾರ, ಕಣವನ್ನು ನಿರ್ಲಕ್ಷಿಸುವವನು ಧನವಂತನಾಗಲಾರ. ಮೂರನೇ ಸೂತ್ರ, ಆದ್ಯತೆಗಳನ್ನು ನಿರ್ಧರಿಸಿ. ನಮ್ಮ ಹತ್ತಿರ ಸಮಯವಿಲ್ಲ ಎನ್ನುವುದು ಸುಳ್ಳು, ನಮಗೆ ಸಮಯವನ್ನು ನಿರ್ವಹಿಸಲು ಬರುವುದಿಲ್ಲ ಎನ್ನುವುದು ಸತ್ಯ. ಚಾಣಕ್ಯನ ಪ್ರಕಾರ ನೀವು ಮಾಡುವ ಕೆಲಸಗಳಲ್ಲಿ ಯಾವುದು ಅತಿ ಮುಖ್ಯ ಎಂಬುದನ್ನು ಮೊದಲು ನಿರ್ಧರಿಸಿ. ನಿಮ್ಮ ಶಕ್ತಿಯನ್ನು ಅನಗತ್ಯ ವಿಷಯಗಳಿಗೆ, ಅಪ್ರಯೋಜಕ ಹರಟೆಗಳಿಗೆ ವ್ಯರ್ಥ ಮಾಡಬೇಡಿ. ದಿನದ ಆರಂಭದಲ್ಲೇ ಇಂದು ನಾನು ಪೂರ್ಣಗೊಳಿಸಬೇಕಾದ ಅತಿ ಮುಖ್ಯ ಕೆಲಸ ಯಾವುದು ಎಂದು ನಿರ್ಧರಿಸಿ. ಯಾರು ತನ್ನ ಸಮಯದ ಮೇಲೆ ಹತೋಟಿ ಹೊಂದಿರುತ್ತಾರೋ ಇಡೀ ಜಗತ್ತು ಅವರ ಹತೋಟಿಯಲ್ಲಿರುತ್ತದೆ. ಸಮಯವು ಎಲ್ಲರಿಗೂ ಸಮಾನವಾಗಿ ಹರಿಯುತ್ತದೆ, ಆದರೆ ಅದರ ಮೇಲೆ ಸವಾರಿ ಮಾಡುವವನೇ ವೀರ. ಇಂದೇ ಸಂಕಲ್ಪ ಮಾಡಿ, ನಿಮ್ಮ ಸಮಯದ ಮಾಲೀಕರು ನೀವಾಗಿ. ನೀವು ದಿನದ ಯಾವ ಸಮಯದಲ್ಲಿ ಅತಿ ಹೆಚ್ಚು ಕೆಲಸ ಮಾಡುತ್ತೀರಿ? ಕಾಮೆಂಟ್ನಲ್ಲಿ ನಿಮ್ಮ ಪ್ರೊಡಕ್ಟಿವ್ ಟೈಮ್ ತಿಳಿಸಿ. ಸಮಯ ವ್ಯರ್ಥ ಮಾಡುವ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸಮಯವೇ ಸಂಪತ್ತು.